ಕೋಡಿಕಲ್ ಶಾಖೆ ಹಿಂದೂ ಗಣೇಶ ಸಮಿತಿ ಕೋಡಿಕಲ್ ಇದರ 18ನೇ ವರ್ಷದ ಗಣೇಶೋತ್ಸವದ ಈ ಕಾರ್ಯಕ್ರಮಕ್ಕೆ ಇವತ್ತು ಅಧ್ಯಕ್ಷ 10 ಮುಕ್ಕಾಲು ಬಂದರು 10 ಮುಕ್ಕಾಲಿಗೆ ಅದು ಬರೋದಷ್ಟೇ ಸರಿ 10 ಮುಕ್ಕಾಲು ಸರಿ ಕೂತದಷ್ಟೇ. 18ನೇ ವರ್ಷದ ಗಣೇಶೋತ್ಸವದ ಈ ಶುಭ ಸಂದರ್ಭದಲ್ಲಿ ನಾವು ಈ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮವನ್ನು ತುಂಬ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕೋಡಿಕಲ್ ಶಾಖೆ ಹಿಂದೂ ಗಣೇಶ ಸಮಿತಿ ಇದರ ಗೌರವಾಧ್ಯಕ್ಷರಾದಂತಹ ಕಿರಣ್ ಜೋಗಿ ಅವರಿದ್ದಾರೆ, ಅವರನ್ನು ಕೂಡ ತುಂಬ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಅಧ್ಯಕ್ಷರಾಗಿರುವಂತಹ ಮಾಜಿ ಮೇಯರ್ ಹಾಗೂ ನಿಕಟಪುರ ಕಾರ್ಪೊರೇಟರ್ ಆಗಿರುವಂತಹ ಮನೋಜ್ ಕುಮಾರ್ ಇವರನ್ನು ಕೂಡ ತುಂಬ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವರ್ಕಾಡಿ ರವಿ ಇವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ಉಪಾಧ್ಯಕ್ಷರಾಗಿರುವಂತಹ ಸತೀಶ್ ಶೆಟ್ಟಿ ಕೋಡಿಕಲ್ ಇವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಮಾಡ್ತಿದ್ದೇನೆ. ಅದೇ ರೀತಿ ನಮ್ಮ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ಮಹೇಶ್ ಕೋಡಿಕಲ್ ಇವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತ ಮಾಡ್ತಿದ್ದೇನೆ. ನಾನು ಉಪಾಧ್ಯಕ್ಷ ಹರಿಪ್ರಸಾದ್ ಶೆಟ್ಟಿ, ನನಗೆ ಕೂಡ ಸ್ವಾಗತ ನಾನೇ ಮಾಡ್ಕೊಳ್ತಿದ್ದೀನಿ. ಬಂಧುಗಳೇ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದ ದೇಶಾಭಿಮಾನಿಗಳನ್ನು ಒಗ್ಗೂಡು ದೃಷ್ಟಿಯಿಂದ ಬಾಲಗಂಗಾಧರ ತಿಲಕರು ಗಣೇಶೋತ್ಸವವನ್ನು ಆರಂಭಿಸಿದರು. ಅದಿವತ್ತು ಎಲ್ಲ ಕಡೆ ಅಥವಾ ಸಾಮಾನ್ಯವಾಗಿ ಗಲ್ಲಿಗಳಲ್ಲಿ ಗಣೇಶೋತ್ಸವ ನಡೀತಾ ಇದೆ. ನಿಮಗೆ ಗೊತ್ತಿದೆ, ಈಗಾಗಲೇ ಬಾಂಬೆಯಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಸುಮಾರು ಒಂದೂವರೆ ತಿಂಗಳೆಲ್ಲ ನಡೀತಾ ಇದೆ. ಮತ್ತು ಜಗತ್ತಿನಲ್ಲೆಲ್ಲ ಗಣೇಶನನ್ನು ಬಹಳ ಭಕ್ತಿ ಭಾವದಿಂದ ಆರಾಧಿಸ್ತಾ ಬರ್ತಾ ಇದ್ದಾರೆ. ಒಮ್ಮೆ ನನಗೊಬ್ಬರು ಅಮೆರಿಕದ ಸ್ನೇಹಿತರು ಬಂದಿದ್ದರು. ಅವರು ಗಣೇಶನ ಒಂದು ವಿಗ್ರಹ ಕೊಂಡೋಗಿ ಅಲ್ಲಿ ನನಗೆ ಇಟ್ಕೊಳ್ಬೇಕು, ಪೂಜೆ ಮಾಡಬೇಕು ಅಂತ ಕೇಳಿ ಹುಡುಕಾಟ ಮಾಡಿದ್ವಿ. ತುಂಬ ನಾವು ಈ ಟ್ರೆಜರ್ ಹೌಸು ಇಂಥ ಜಾಗಗಳಿಗೆಲ್ಲ ಹೋಗಿ ಎಲ್ಲಿ ಈ ಗಣೇಶ ವಿಗ್ರಹ ಸಿಗ್ತದೆ ಅಂತ ಹೇಳಿ ಹುಡುಕ್ತಾ ಇದ್ದಾಗ ಒಂದು 10-20 ಅಂಗಡಿಗೆ ಹೋಗಿದ್ದೇವೆ. ಕೊನೆಗೆ ಅವರೊಂದು ಗಣೇಶ ಇಷ್ಟ ಆಯಿತು. ಅದನ್ನು ತೊಗೊಂಡು ಹೋಗಿ ನಾನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೇನೆ ಅಂತ ಅವರದೊಂದು ಭಕ್ತಿ ಭಾವದಿಂದ ತಗೊಂಡು ಹೋಗಿ, ಹಾಗೆ ನಾನು ವಿಶ್ವಮಟ್ಟದಲ್ಲಿ ಗಣೇಶ ಬೆಳೀತಾನೆ. ಮತ್ತು ನಮ್ಮ ಭಾರತೀಯ ಹಿಂದೂಗಳು ಬಹಳಷ್ಟು ದೇಶಗಳಲ್ಲಿ ವ್ಯಾಪ್ತವಾಗಿ ಹರಡಿಕೊಂಡಿದ್ದಾರೆ. ನಿಮಗೆ ಗೊತ್ತಿರುವಂಥ ವಿಷಯ. ಗಣೇಶೋತ್ಸವ ಸೆಪ್ಟೆಂಬರ್ 14ರಿಂದ ಪ್ರಾರಂಭ ಆಗ್ತದೆ. ನಮ್ಮಲ್ಲಿ 3 ದಿನ. ಇಷ್ಟು ಬೇಗ ಯಾಕೆ ಪತ್ರಿಕಾಗೋಷ್ಠಿ ಮಾಡಿದ್ದೇವೆ ಅಂತ ಕೇಳಿದರೆ, ಬರುವ ಭಾನುವಾರ 30ನೇ ತಾರೀಕು ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಪುರುಷರು ಮತ್ತು ಮಹಿಳೆಯರಿಗೆ ಬೇರೆ ಬೇರೆ ರೀತಿಯ ಆಟೋಟ ಸ್ಪರ್ಧೆಗಳು, ಬೌದ್ಧಿಕ ಸ್ಪರ್ಧೆಗಳು, ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ಮತ್ತು 6ನೇ ತಾರೀಕಿಗೆ ಉರುವ ಮೈದಾನದಲ್ಲಿ ನಾವು ಕ್ರಿಕೆಟ್ ಪಂದ್ಯಾಟವನ್ನು ಕೂಡ ನಮ್ಮ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ 2 ವಿಚಾರಗಳು ನಿಮಗೆ ತಿಳಿಸಬೇಕಾಗಿದೆ. ನಮ್ಮ ಗಣೇಶೋತ್ಸವದ ವಿಚಾರದ ಒಟ್ಟಿಗೆ ಈ ಆಟೋಟ ಸ್ಪರ್ಧೆಗಳು, ನಾವು ಸಮಾಜಕ್ಕಾಗಿ ನಡೀತಿರುವಂಥ ಚಟುವಟಿಕೆ ಬಗ್ಗೆ ಇಲ್ಲಿ ಕೊಟ್ಟಿದ್ದೇವೆ, ತುಂಬ ಉಲ್ಲೇಖ ಮಾಡಿದ್ದೇವೆ. ಈ ಎಲ್ಲವನ್ನು ನಡೆಸುತ್ತಾ ನಮ್ಮ ಹಿಂದೂಗಳನ್ನು ಒಗ್ಗೂಡಿಸ್ತಾ ಹಿಂದೂ ಗಣೇಶೋತ್ಸವ ಸಮಿತಿ ಅಂತಲೇ ನಾವು ಮಾಡಿಕೊಂಡು ವಿಶ್ವ ಹಿಂದೂ ಪರಿಷತ್ ಬಜರಂಗದಳದ ಹೆಸರಿನಲ್ಲಿ ಆರಂಭ ಆದಂಥ ಈ ಒಂದು ಸಂಘಟನೆಯ ಉತ್ಸವ ಈಗ 18ನೇ ವರ್ಷಕ್ಕೆ ತಲುಪಿದೆ. 17 ವರ್ಷಗಳಿಂದಲೂ ಕೂಡ ಬಹಳ ವಿಭಿನ್ನವಾಗಿ ಆಚರಿಸಲ್ಪಡ್ತಿರುವಂಥ ಗಣೇಶೋತ್ಸವ ನಮ್ಮದೇ ಆದಂಥ ಒಂದು ವೈಶಿಷ್ಟ್ಯವನ್ನು ಉಳಿಸಿಕೊಂಡು ಬಂದಿದ್ದೇವೆ. ಹಿಂದೂಗಳಾಗಿದ್ದವರು ಮಾತ್ರ ನಮಗೆ ಸದಸ್ಯರಾಗಿರಬೇಕು. ಕಮಿಟಿ ಒಂದಷ್ಟು ಸದಸ್ಯರ ಸಂಖ್ಯೆ ಇದೆ, ಅವರಿಗೆ ಮಾತ್ರ ಅವಕಾಶ ಇದೆ. ಸಾಧ್ಯ ಆದಷ್ಟು ಹಿಂದೂ ಪರವಾದಂಥ ಯಾರು ಭಾವನೆ ಹೊಂದಿರ್ತಾರೆ ಅವರನ್ನು ನಾವು ಹೆಚ್ಚಾಗಿ ನಮ್ಮ ಸಮಿತಿಯೊಳಗೆ ಸೇರಿಸಿಕೊಳ್ತೀವಿ. ಅಂತ ಒಂದು ಉತ್ತಮ ಸಮಿತಿ 17 ವರ್ಷಗಳಿಂದ ಆರಂಭಗೊಂಡು ಈವನ್ ಕೊರೋನಾ ಕಾಲದಲ್ಲಿ ಕೂಡ ನಾವು ನಿಲ್ಲಿಸಲಿಲ್ಲ. ಸರ್ಕಾರದ ಆದೇಶ ನಿರ್ದೇಶದ ಪ್ರಕಾರ ನಾವು ಆ ನಿಯಮಾವಳಿ ಪಾಲಿಸಿಕೊಂಡು ಗಣೇಶೋತ್ಸವವನ್ನು ಆಚರಿಸಿದ್ದೇವೆ. ಹಾಗೆ ನಾಡ್ದು 30ನೇ ತಾರೀಕಿಗೆ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿನಿಯರಿಗೆ ಸ್ಪರ್ಧೆಗಳನ್ನು ನಡೆಸಿದ್ದೇವೆ. ನಮ್ಮ ಮತ್ತೊಂದು ಪತ್ರಿಕೆಯಲ್ಲಿ ಕೊಟ್ಟಿದ್ದೇವೆ, ವಿವರವಾಗಿದೆ. ಭಾಷಣ ಸ್ಪರ್ಧೆಗಳು, ಸಾಂಸ್ಕೃತಿಕ ಸ್ಪರ್ಧೆಗಳು, ಇದನ್ನು ಕೂಡ ಇಷ್ಟು ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಅನ್ಯಾನ್ಯ ಶಾಲೆಗಳಿಂದ ಅನೇಕ ವಿದ್ಯಾರ್ಥಿನಿಯರು ಬಂದು ಭಾಗವಹಿಸಿ ಸಂತೋಷ ಪಡ್ತಾರೆ. ಮತ್ತು ಪುರುಷರಿಗೆ ಕಾಲೇಜ್ ವಿದ್ಯಾರ್ಥಿಗಳಿಗಾಗಿ ಭಾಷಣ ಸ್ಪರ್ಧೆ, ಪುರುಷರು ಮಹಿಳೆಯರಿಗೆ ಬೇರೆ ಬೇರೆ ವಿಧದ ಮೊಸರು ಕುಡಿಗೆ ಹೊಡೆಯುವಂಥ ಸ್ಪರ್ಧೆ ಇರ್ಬೋದು, ಹಗ್ಗ ಜಗ್ಗಾಟ. ವಿಶೇಷವಾಗಿ ನಮ್ಮ ಇಡೀ ಜನ ಕಾರ್ಯಕ್ರಮ ನಡೀತದೆ. ಆಟೋಟ ಸ್ಪರ್ಧೆಗಳು ಮಧ್ಯಾಹ್ನ ನಂತರ ಈ ಹಗ್ಗ ಜಗ್ಗಾಟ ಸ್ಪರ್ಧೆ ನಡೀತದೆ. ಈ ಮಧ್ಯೆ ನಾವು ಒಂದು ಸುಮಾರು 100ಕ್ಕಿಂತ ಹೆಚ್ಚು ಮಂದಿಗಳು ರಕ್ತದಾನ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. KMC ಆಸ್ಪತ್ರೆಯ ಸಹಯೋಗದೊಂದಿಗೆ ಇದನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಸುಮಾರು 100ರವರೆಗೆ
ನಮ್ಮ ಸ್ವಯಂ ಸೇವಕರು ರಕ್ತದಾನ ಮಾಡಿಕೊಂಡು ಆ ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಾರೆ. ಆನಂತರ ಈ ಆಟೋಟ ಸ್ಪರ್ಧೆಗಳಲ್ಲಿ ಗೆದ್ದವರಿಗೆ ಬಹುಮಾನವನ್ನು ನಾವು 14 ಮತ್ತು 15ರಂದು ಚೌತಿಯ ಮೊದಲ ದಿನ ಮತ್ತು 2ನೇ ದಿವಸ ಅವರಿಗೆ ನೀಡುತ್ತೇವೆ. ಅನೇಕ ಆಢ್ಯರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ನಾನಾ ಕ್ಷೇತ್ರದಲ್ಲಿ ಹೆಸರುವಾಂತ ವ್ಯಕ್ತಿಗಳು ಅಲ್ಲಿಗೆ ಭೇಟಿ ನೀಡ್ತಾರೆ. ಹಾಗೆ ಈ 3 ದಿವಸಗಳ ಉತ್ಸವದ ಕೊನೆಯ ದಿವಸ ನಾವು 6:30ಗೆ ಶೋಭಾಯಾತ್ರೆಯನ್ನು ಕೋಡಿಕಲ್ ಮುಖ್ಯ ರಸ್ತೆಯಿಂದ ಪ್ರಾರಂಭಿಸಿ ಹೈವೇಯಲ್ಲಿ ಬಂದು ನಂತರ ಊರಷ್ಟರು ತಿರುಗಿ ಫಲ್ಗುಣಿ ನದಿ ಜಲಸ್ತಂಭನ ಮಾಡಲಿಕ್ಕಿದ್ದೇವೆ. ಜನಹಿತ ಸೇವಾ ಟ್ರಸ್ಟ್ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಮೆರವಣಿಗೆಯಲ್ಲಿ ಕೂಡ ಅನೇಕರು ಭಾಗವಹಿಸಿ ಆ ಮೆರವಣಿಗೆ ಚಂದವನ್ನು ಹೆಚ್ಚಿಸ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಬಂಧುಗಳು ನಮಗಾಗಿ ವಿಶೇಷ ಪ್ರಚಾರವನ್ನು ಕೊಟ್ಟಿದ್ದೀರಿ, ಅಥವಾ ನಿಮ್ಮ ಮಾಧ್ಯಮದ ಬಂಧುಗಳು ಒಂದು ನಮ್ಮ ಗಣೇಶ ಮೂರ್ತಿಯನ್ನು ತೆಗೆದು ಪತ್ರಗಳಲ್ಲಿ ಪ್ರಕಟ ಮಾಡಿದ್ದೀರಿ. ಈ ಸಲವು ನಮ್ಮ ಅಪೇಕ್ಷೆ ಇರುವಂಥದ್ದು ನೀವೆಲ್ಲ ಬರಬೇಕು. ಗಣೇಶೋತ್ಸವವನ್ನು ನೋಡ್ತಾ ನಮ್ಮಲ್ಲಿ ಬನ್ನಿ. ನಮ್ಮಲ್ಲಿ 3 ದಿವಸ ಇದೆ, ಒಂದೇ ದಿವಸದಲ್ಲಿ ಮುಗಿದಿದೆ. ಹೆಚ್ಚು ಕಡಿಮೆ ಒಂದು ದಿವಸ ಬೆಳಿಗ್ಗೆ ಇಟ್ಟು ಸಂಜೆ ತೆಗಿತಾರೆ. ನಾವು ಹಾಗಲ್ಲ, ನಾವು 3 ದಿವಸ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲ ಬರಬೇಕು. ನಾವು ಒಂದು ವ್ಯಾಪಕವಾದ ಪ್ರಚಾರವನ್ನು ಕೊಡಬೇಕು. 18ನೇ ವರ್ಷ ಅಂದರೆ ಒಂದು ಮಹಾಭಾರತ. ಈಗ ಗೆದ್ದ ಸಂತೋಷದಲ್ಲಿದ್ದೇವೆ. ಈ 18 ವರ್ಷಗಳ ನಂತರ ಮತ್ತಿತರ ಬೆಳವಣಿಗೆ 20, 25 ಈಗ ಬೇರೆ ಬೇರೆ ಹಂತಗಳಲ್ಲಿ ಅದನ್ನು ಭಾಳ ಇನ್ನಷ್ಟು ವಿಜೃಂಭಣೆಯಿಂದ ಮಾಡುವಂಥ ಯೋಜನೆ ನಮಗಿದೆ. ನಮಗೆ ಭಾಳ ಉತ್ಸಾಹಿ ಒಬ್ಬರು ಯುವ ಅಧ್ಯಕ್ಷರು ಸಿಕ್ಕಿದ್ದಾರೆ. ಅವರಿಗೆ ಕೂಡ ನಾನಾ ಯೋಜನೆ ಇದೆ, ಅದನ್ನು ಮುನ್ನಡೆಸುವಂಥ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಇನ್ನೂ ಕೂಡ ಯುವಕನಾಗಿ ಅವರು ಕೆಲಸ ಮಾಡುವಂಥ ಶಕ್ತಿ ವೃದ್ಧಿಸಬೇಕು. ಅದು ಮಾಡ್ತಾ ಇದ್ದಾರೆ ಅವರು ಇದರ ಬಗ್ಗೆ ಮುಂದಿನ ವಿವರ ಕೊಡ್ತಾರೆ. ಅಧ್ಯಕ್ಷರಿಗೆ ಸ್ವಾಗತ. ಎಲ್ಲ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕೆ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ, ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಸಂಘಟನಾ ಕಾರ್ಯದರ್ಶಿ ಎಲ್ಲರಿಗೂ ಕೂಡ ವಂದಿಸುತ್ತಾ, ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಭಾಳ ವಿವರವಾಗಿ ನಮ್ಮ ಕಾರ್ಯಕ್ರಮದ ಬಗ್ಗೆ ಹೇಳಿದರು. ಒಂದು ರಾಜ್ಯದಲ್ಲಿಯೇ ವಿಶ್ವ ಹಿಂದೂ ಪರಿಷತ್ ಬಜರಂಗದ ಇದರ ಆಯೋಜನೆಯಲ್ಲಿ ಒಂದು ಪ್ರಪ್ರಥಮ ಗಣೇಶೋತ್ಸವವನ್ನು ನಾವು ಕೋಡಿಕಲ್ನಲ್ಲಿ ಸುಮಾರು 17 ವರ್ಷ ಹಿಂದೆ ಪ್ರಾರಂಭಿಸಿ ಈ ವರ್ಷ 18ನೇ ಗಣೇಶೋತ್ಸವಕ್ಕೆ ನಾವು ಕಾಲಿಟ್ಟಿದ್ದೇವೆ. ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮದೊಟ್ಟಿಗೆ ನಾವು ಸಾಮಾಜಿಕ ಕಾರ್ಯಕ್ರಮ ಇರ್ಬೋದು, ರಕ್ತದಾನ ಶಿಬಿರದಂಥ ಕಾರ್ಯಕ್ರಮ ಇರ್ಬೋದು, ಇಲ್ಲಂದರೆ ಗೋವಿನ ಪೂಜೆಯೊಂದಿಗೆ ಗೋಮಾತರ ಕೃಷಿ ಕಾರ್ಯಕ್ರಮ ಇರ್ಬೋದು. ಅದರೊಟ್ಟಿಗೆ ನಮ್ಮೊಂದು ಸಹಾಯ ಕೇಂದ್ರ ಅಂದರೆ ಒಂದು VHP ಹೆಲ್ಪಿಂಗ್ ಗ್ರೂಪ್ ಅಂತ ನಮ್ಮ ಪ್ರಖಂಡ ಮಟ್ಟದಲ್ಲಿ, ಅದೇ ರೀತಿ ಮಂಗಳೂರಿನ ಮಟ್ಟದಲ್ಲಿ 2 ಗ್ರೂಪನ್ನು ಮಾಡಿ ಸುಮಾರು 41 ಜನರಿಗೆ ನಾವು ಇಷ್ಟವರೆಗೆ ಅಶಕ್ತರಿಗೆ ಸಹಾಯಧನವನ್ನು ಕೂಡ ಮಾಡ್ತಾ ಬಂದಿದ್ದೇವೆ. ಈ ಒಂದು 18ನೇ ವರ್ಷದ ಈ ಶುಭ ಸಮಾರಂಭದಲ್ಲಿ ನಾವು 3 ದಿವಸದ ಕಾರ್ಯಕ್ರಮ ನಿರಂತರವಾಗಿ, ಪ್ರಥಮ ವರ್ಷದಲ್ಲಿ ಮಾತ್ರ ನಾವು 1 ದಿವಸ ಕಾರ್ಯಕ್ರಮ, ನಂತರ ನಾವು 16 ವರ್ಷ 3 ದಿವಸ ಕಾರ್ಯಕ್ರಮವನ್ನು ಮಾಡ್ತಾ ಕೋಡಿಕಲ್ನ ಈ ಒಂದು ಗಣೇಶೋತ್ಸವದ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ನಾನು ಶುಭವನ್ನು ಹೇಳುತ್ತಾ, ಅದೇ ರೀತಿ 3 ದಿವಸ ಕಾರ್ಯಕ್ರಮದಲ್ಲಿ ನಾವು ಪ್ರಥಮ ದಿವಸವಾಗಿ ಧಾರ್ಮಿಕ ಕಾರ್ಯಕ್ರಮದೊಟ್ಟಿಗೆ ಸಭಾ ಕಾರ್ಯಕ್ರಮ, ಅದರ ನಂತರ ಪರಿಪದಪ್ಪೆ ಜಲದುರ್ಗ ಎಂಬ ಪೌರಾಣಿಕ ನಾಟಕ ಇದೆ. ಅದೇ ರೀತಿ 2ನೇ ದಿವಸ ಧಾರ್ಮಿಕ ಕಾರ್ಯಕ್ರಮದೊಟ್ಟಿಗೆ ಸಭಾ ಕಾರ್ಯಕ್ರಮ ನಡೆದು ನಂತರ ಒಂತೆ ಲೇಟಾಂಡ್ ಎಂಬ ಮಂಜೇಶ್ವರ ಶಾರದಾ ಆರ್ಟ್ಸ್ ಕಲಾವಿದರು ಮಂಜೇಶ್ವರ ಇವರ ಒಂತೆ ಲೇಟಾಂಡ್ ಎಂಬ ತುಳು ನಾಟಕ, ಹಾಸ್ಯ ನಾಟಕ ಕೂಡ ಇದೆ. 3 ದಿವಸ ನಾವು ಶೋಭಾಯಾತ್ರೆಯನ್ನು ಕೋಡಿಕಲ್ ತಮ್ಮ ಏನು ಗಣೇಶ ಮಂಟಪದಿಂದ ಕೊಟ್ಟರ್ ಚೌಕಿ ಊರಷ್ಟು ಅಶೋಕ ನಗರ ಮಾರ್ಗವಾಗಿ ದಂಬೆಯಲ್ಲ ಫಲ್ಗುಣಿ ನದಿಯಲ್ಲಿ ನಾವು ಸಾಯಂಕಾಲ ಅಂದರೆ ಮಧ್ಯರಾತ್ರಿ ವಿಸರ್ಜನೆ ಮಾಡ್ತಾಯಿದ್ದೀವಿ. ತಾವೆಲ್ಲರೂ ಕೂಡ ಈ ನಮ್ಮ ಈ 3 ದಿನದ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಆಗಮಿಸಿ ನಮ್ಮ ಈ ಕೋಡಿಕಲ್ ಹಿಂದೂ ಗಣೇಶೋತ್ಸವವನ್ನು ತಮ್ಮ ಪತ್ರಿಕೆ ದೃಶ್ಯ ಮಾಧ್ಯಮ ಮುಖಾಂತರ ಪ್ರಚಾರಗೊಳಿಸಬೇಕಾಗಿ ವಿನಂತಿ ಮಾಡುತ್ತಾ ಎಲ್ಲರಿಗೂ ಶುಭ ಹೇಳ್ತೇನೆ. ಧನ್ಯವಾದ. ಏನಾದ್ರು ಕೇಳಲಿಕ್ಕಿದ್ರೆ ಹೇಳ್ಬೋದು. DJ ಎಲ್ಲ ಇಲ್ಲ, ಸರ್ಕಾರದ ಕಾನೂನು ಪ್ರಕಾರವೇ ನಾವು ಹೋಗ್ತಾ ಇರೋದು.